ಇನ್ನು ನಿನ್ನೆ ತಡರಾತ್ರಿ ಪ್ರಧಾನಿ ಮೋದಿ ಒಂದು ಸೆಲ್ಫಿ ವಿಡಿಯೋವನ್ನು ರಿಲೀಸ್ ಮಾಡಿದ್ರು ಅಂಡ್ ಆ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ನಾಳಿನ ಕ್ಯಾಬಿನೆಟ್ ಸಭೆಯಲ್ಲಿ ಯಾರು ಊಹೆ ಮಾಡೋಕ್ಕಾಗದೇ ಇರುವಂತಹ ಕ್ರಮವನ್ನ ಈ ಲೀಕಾಸುರರ ವಿರುದ್ಧ ನಾವು ಕೈಗೊಳ್ತೀವಿ ಅಂತ. ಕ್ಯಾಬಿನೆಟ್ ಸಭೆಯ ಒಂದು ಅಪ್ಡೇಟ್ಸ್ ಬಗ್ಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಂದ್ರೆ 4 ಗಂಟೆ ಕರೆಕ್ಟ್ ಆಗಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಕೇಂದ್ರ ಸಚಿವರು. ಹಾಗೆ ಮೋದಿ ಸರ್ಕಾರದಿಂದ ಯಾವೆಲ್ಲ ನಟ್ಗಳನ್ನ ಬೋಲ್ಟ್ಗಳನ್ನ ಟೈಟ್ ಮಾಡಲಾಗಿದೆಯೋ ಈ ಲೀಕಾಸುರರ ವಿರುದ್ಧ ಕ್ರಮಕ್ಕೆ ಅದರ ಕುರಿತಾಗಿ ಅವರು ಮಾಹಿತಿಯನ್ನ ನೀಡ್ತಾರೆ. ಪರೀಕ್ಷಾ ಕ್ರಮ ತಡೆಯೋಕೆ ಕಠಿಣ ಮಸೂದೆ ಜಾರಿಗೆ ಕೇಂದ್ರ ಸರ್ಕಾರ ರೆಡಿಯಾಗಿದೆ. ಈಗಾಗಲೇ ಹೊಸ ಮಸೂದೆ ಬಗ್ಗೆ ಕೇಂದ್ರ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ. ಜೈಲು ಶಿಕ್ಷೆ ಹಾಗೂ ಆರ್ಥಿಕ ದಂಡ ಎರಡನ್ನೂ ಕೂಡ ಹೆಚ್ಚು ಮಾಡುವಂತಹ ಸಾಧ್ಯತೆ ಇದೆ. 10 ವರ್ಷ ಜೈಲು ಶಿಕ್ಷೆ, ಅದರ ಜೊತೆಗೆ ಸುಮಾರು 10 ಕೋಟಿ ರೂಪಾಯಿ ದಂಡವನ್ನು ವಿಧಿಸುವ ಬಗ್ಗೆ ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗಿದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಬಗ್ಗೆ ಪ್ರಧಾನಿ ಮೋದಿ ಹೇಳಿದ್ರು. ಈಗಾಗಲೇ ಅದರ ಕುರಿತಾಗಿ ಕೆಲಸಗಳು ನಡೀತಾ ಇದ್ದಾವೆ. ಇನ್ನು ಯಾವೆಲ್ಲ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಾವೋ ಅದರ ಮಾಸ್ಟರ್ ಮೈಂಡ್ಗಳೇನಿರ್ತಾರೆ ಅವರ ವಿರುದ್ಧ ಕಠಿಣಾತಿ ಕಠಿಣ ಕ್ರಮಕ್ಕೆ ಹೊಸ ಮಸೂದೆಯನ್ನು ತರೋಕೆ ಈ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್. ಈಗ ಈ ಒಂದು ಕ್ಯಾಬಿನೆಟ್ ಸಭೆ ತುಂಬಾ ಕುತೂಹಲದಿಂದ ಕೂಡಿದೆ. ಯಾಕೆ ಅಂತಂದ್ರೆ ಇಡೀ ದೇಶದ ಚಿತ್ತ ಇವತ್ತೇನು ಡಿಸ್ಕಷನ್ ಆಯಿತು ಕ್ಯಾಬಿನೆಟ್ನಲ್ಲಿ ಅನ್ನುವಂಥ ಒಂದು ಕುತೂಹಲ ದೇಶದಲ್ಲಿ ಮನೆ ಮಾಡುವಂತೆ ಮಾಡಿದೆ. ಹಾಗಿದ್ರೆ ಒಂದು ಮಹತ್ವವಾದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಯಾವೆಲ್ಲ ವಿಷಯಗಳು ಚರ್ಚೆ ಆಗಿದೆ ಅಂಡ್ ಎಸ್ಪೆಷಲಿ ಈ ಲೀಕ್ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬಹುದು ಅಂತ. ರಾಹುಲ್, ಈಗಾಗಲೇ ನಮ್ಮ ದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದಂತ ಆರೋಪಿಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವಂತಹ ಕಾನೂನು ಕೂಡ ಜಾರಿನಲ್ಲಿದೆ. ಆದ್ರೆ ಈಗ ಅದರಲ್ಲಿರುವಂತಹ ನಿಯಮಗಳನ್ನ ಮತ್ತೆ ಕ್ರಮಗಳನ್ನ ಮತ್ತಷ್ಟು ಬಿಗಿಗೊಳಿಸುವಂತ ನಿಟ್ಟಿನಲ್ಲಿ ಈಗ ಕ್ಯಾಬಿನೆಟ್ ನಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಈಗ 10 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆಯನ್ನು ವಿಧಿಸ್ತಕ್ಕಂಥದ್ದು ಮತ್ತು ಹೆಚ್ಚಿನ ದಂಡವನ್ನು ವಿಧಿಸೋದ್ರ ಬಗ್ಗೆನೂ ಕೂಡ ಕೇಂದ್ರದ ಕ್ಯಾಬಿನೆಟ್ ನಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಆ ಚರ್ಚೆಯ ತೀರ್ಮಾನ ಏನು ಅನ್ನೋದನ್ನ ಈಗ 4 ಗಂಟೆಗೆ ಕೇಂದ್ರ ಸರ್ಕಾರವೇ ಅಧಿಕೃತವಾಗಿ ಪ್ರಕಟಿಸುತ್ತೆ. ಈಗ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ಕಾಂಗ್ರೆಸ್ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಮತ್ತು ಯುವ ಜನತೆ ಪಟ್ಟನ್ನು ಹಿಡಿದಿದ್ದಾರೆ. ಇದ್ರ ಬಗ್ಗೆ ಕೇಂದ್ರದ ನಿಲುವು ಏನು ಅನ್ನೋದ್ರನ್ನು ಕೂಡ ಈಗ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಬೇಕಾಗುತ್ತೆ. ಈಗ 4 ಗಂಟೆಯ ಪತ್ರಿಕಾಗೋಷ್ಠಿಯಲ್ಲಿ ಆ ತೀರ್ಮಾನವನ್ನ ಪ್ರಕಟಿಸುತ್ತಾ ಹೇಗೆ ಎನ್ನುವ ಕುತೂಹಲ ಇದೆ. ಈಗ ಮುಖ್ಯವಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದವರಿಗೆ ಇದುವರೆಗೂ ಇದ್ದಂತಹ ಜೈಲು ಶಿಕ್ಷೆಯನ್ನ 10 ವರ್ಷಕ್ಕೆ ಏರಿಕೆ ಮಾಡೋದು ಮತ್ತು 10 ಕೋಟಿ ರೂಪಾಯಿವರೆಗೂ ಕೂಡ ದಂಡ ವಿಧಿಸೋದ್ರ ಬಗ್ಗೆ ಈಗ ಕೇಂದ್ರ ಸರ್ಕಾರ ಪರಿಶೀಲನೆ ನಡೆಸಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆಯನ್ನು ನಡೆಸಿದೆ. ಹಾಗಾಗಿ ಒಂದು ಕಾಯ್ದೆಗೆ ತಿದ್ದುಪಡಿಯನ್ನು ಮಾಡಬೇಕಾಗುತ್ತೆ. ಈ ಹಿಂದೆ ಕೂಡ ನಮ್ಮ ದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ನೀಟ್ ನಲ್ಲೂ ಕೂಡ ಪರೀಕ್ಷಾ ಅಕ್ರಮಗಳು ಕೂಡ ನಡೆದಿದೆ. ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳಲಾಗಿತ್ತು. 2 ವರ್ಷದ ಹಿಂದೆ ಕೂಡ ನೀಟ್ ಪರೀಕ್ಷೆಯಲ್ಲೂ ಕೂಡ ಗೋಲ್ಮಾಲ್ ನಡೆದಿತ್ತು. ಕೆಲವು ಅಭ್ಯರ್ಥಿಗಳಿಗೆ 720ಕ್ಕೆ 720 ಅಂಕಗಳು ಕೂಡ ಬಂದಿದ್ವು. ಇದು ಹೇಗೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಆಗ್ಲೂ ವಿದ್ಯಾರ್ಥಿಗಳು ಕೇಳಿದ್ರು. ಜೊತೆಗೆ ಆಗ್ಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಶ್ನೆ ಪತ್ರಿಕೆ ಈ ರೀತಿ ಸೋರಿಕೆ ಆಗುವಂತದ್ದು, ಪರೀಕ್ಷಾ ಅಕ್ರಮಗಳು ನಡೆದಿದ್ದರಿಂದಾಗಿ ಕೇಂದ್ರ ಸರ್ಕಾರ ಪರೀಕ್ಷಾ ಅಕ್ರಮಗಳನ್ನ ಮಟ್ಟ ಹಾಕ್ಲಿಕ್ಕೆ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಲೀಕ್ ನಲ್ಲಿ ಭಾಗಿಯಾದಂತ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸತಕ್ಕಂತ ಕ್ರಮವನ್ನ ಕೈಗೊಂಡು ಕಾಯ್ದೆಯನ್ನ ಜಾರಿಗೊಳಿಸಿದೆ. ಆದ್ರೆ ಅದರಲ್ಲಿರುವಂತಹ ಜೈಲು ಶಿಕ್ಷೆ ಮತ್ತು ದಂಡದ ಪ್ರಮಾಣವನ್ನ ಈಗ ಹೆಚ್ಚಳವನ್ನ ಮಾಡಬೇಕಾಗಿದೆ. ಆ ಹೆಚ್ಚಳ ಮಾಡೋದ್ರ ಬಗ್ಗೆ ಈಗ ಕೇಂದ್ರದ ಕ್ಯಾಬಿನೆಟ್ ನಲ್ಲಿ ಚರ್ಚೆ ನಡೆಸಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಆ ತೀರ್ಮಾನ ಏನು ಅನ್ನೋದನ್ನ ಈಗ 4 ಗಂಟೆಗೆ ನಡೆಯುವಂತಹ ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಬಹುದು. ಅದಾದ ಬಳಿಕ ಕಾಂಗ್ರೆಸ್ ಜನತಾ ಪಾರ್ಟಿಯ ನಾಯಕರುಗಳನ್ನ ಕಾರ್ಯಕರ್ತರನ್ನು ಕೂಡ ಮನವೊಲಿಸ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡುತ್ತಾ ಅನ್ನೋ ಒಂದು ಕುತೂಹಲ ಈಗಲೂ ಕೂಡ ಇದೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.